ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಮಾಂಗಲ್ಯದಿಂದ ನಂಟಾದರೂ ಮುಂದಿನ ಅಧ್ಯಾಯವನ್ನು ಮುಂದುವರಿಸೋಣ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಸಾರಾ ಅಗ್ನಿಯ ಕೈ ಹಿಡ್ಕೊಂಡು ಕೇಳಿದ್ಲು. ಅದಕ್ಕೆ ಅವನು ಕಣ್ಣು ಮಿಟುಕಿಸಿ ತೋರಿಸ್ದ. ನಾನೊಬ್ಬ ಕ್ಲೈಂಟ್ ಮೀಟ್ ಮಾಡೋಕ್ಕೆ ಹೋಗಬೇಕು. ಮಧ್ಯಾಹ್ನ ಆಗಬಹುದು ನಾನು ವಾಪಸ್ ಬರೋದು. ಇವತ್ತು ಮಧ್ಯಾಹ್ನದವರೆಗೆ ಈ ಕಂಪ್ನಿ ನಿನ್ನ ಜವಾಬ್ದಾರಿಯಲ್ಲಿದೆ. ತುಂಬ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ನಾನು ಬಂದಾಗ ಈ ಕಂಪ್ನಿ ಹೇಗಿದೆಯೋ ಹಾಗೇ ಇರಬೇಕು, ಸರಿನಾ ಅಂತ ಅವನು ನಗ್ತಾ ಹೇಳಿದಾಗ ಸಾರಾ ಆಶ್ಚರ್ಯದಿಂದ ಅವನನ್ನೇ ನೋಡಿದ್ಲು. ಯಾಕೆ ಹೀಗೆ ಆಶ್ಚರ್ಯ ಪಡ್ತಿದ್ಯಾ? ನಾನೇನಾದರೂ ತಪ್ಪು ಹೇಳಿದ್ನಾ ಅಂತ ಅಗ್ನಿ ಸಂಶಯದಿಂದ ಕೇಳ್ದ. ನಾನು ಹೇಗೆ ಅಂತ ಸಾರಾ ಹೇಳಿದ್ಲು. ನೀನು ಖಂಡಿತ ಇದನ್ನೆಲ್ಲ ಮಾಡಬಲ್ಲೆ ಸಾರಾ. ಹೆಣ್ಮಕ್ಳಿಗೆ ಸಾಧ್ಯವಾಗಬೇಕಲ್ವಾ? ಸ್ವಲ್ಪ ಸಮಯದ ಹಿಂದೆ ನೀನು ಹೇಳಿದ್ದು ಕೂಡ ಅದೇ ತಾನೆ. ನೀನು ಹೇಳಿದ್ದನ್ನೆಲ್ಲ ಗಮನಿಸಿದ್ರೆ ನಿನಗೆಲ್ಲನೂ ತಿಳಿದಿದೆ. ವಿದ್ಯಾವಂತೆ ಕೂಡ ನೀನು. ಒಂದು ಕಂಪನಿಯನ್ನು ಮುನ್ನಡೆಸೋ ಸಾಮರ್ಥ್ಯ ನಿನಗಿದೆ, ಹೌದಲ್ವಾ? ನನ್ನ ಮುಂದೆ ತುಂಬ ಜೋರಾಗಿ ಭಾಷಣ ಮಾಡೋ ಸಾಮರ್ಥ್ಯ ನಿನಗಿದೆ ಅಲ್ಲ? ಹಾಗೆಯೇ ಈ ಆಫೀಸನ್ನು ನಡೆಸ್ಕೊಂಡು ಹೋಗೋಕ್ಕೆ ನಿನಗೆ ಖಂಡಿತ ಸಾಧ್ಯ ಅಂತ ನಗ್ತಾ ಹೇಳ್ದ ಅಗ್ನಿ. ಅವನು ತಮಾಷೆ ಮಾಡ್ತಿದ್ದಾನೋ ಅಥವಾ ಗಂಭೀರವಾಗಿ ಹೇಳ್ತಿದ್ದಾನೋ ಅಂತಾನೆ ಸಾರಾಗೆ ಅರ್ಥ ಆಗಲಿಲ್ಲ. ಸರಿ, ಹಾಗಾದರೆ ನಾನು ಹೋಗಿ ಬರ್ತೀನಿ ಸಾರಾ. ನಾನು ಬರೋಷ್ಟರಲ್ಲಿ ನನ್ನ ಹುಡುಗಿ ಆಫೀಸನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಗ್ನಿ ಸಾರಾ ಕೆನ್ನೆ ಸವರಿ ಹೇಳಿ ಹೊರಗಡೆ ಹೋದ. ಸಾರಾ ಏನು ಮಾಡಬೇಕು ಅಂತ ತಿಳಿದೆ ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ಮುಂದೆ ಕೂತ್ಲು. ನಂತರ ಅವನು ಕೊಟ್ಟು ಹೋದ ಕ್ಲೈಂಟ್ಸ್ ವಿವರಗಳನ್ನು ನೋಡೋಕ್ಕೆ ಪ್ರಾರಂಭಿಸಿದ್ಲು. ಅವಳು ಅಗ್ನಿ ಹೇಳಿದಂತೆ ಎಲ್ಲ ಕೆಲಸಗಳನ್ನ ಮಾಡ್ತಿದ್ಲು. ಹಾಗೂ ಹಿಂಗೂ ಮಧ್ಯಾಹ್ನ ಆಯಿತು. ಇನ್ನೂ ಕೆಲವು ಡೀಟೇಲ್ಸ್ ಚೆಕ್ ಮಾಡಬೇಕಾಗಿದ್ದರಿಂದ ಅದನ್ನು ಮುಗಿಸಿ ಊಟ ಮಾಡೋಣ ಅಂದ್ಕೊಂಡ್ಲು ಅವಳು. ಅಷ್ಟರಲ್ಲೇ ಕ್ಯಾಬಿನ್ ಬಾಗಿಲು ತಳ್ಕೊಂಡು ಶ್ವೇತಾ ಒಳಗಡೆ ಬಂದಾಗ ಅಗ್ನಿ ಚೇರ್ನಲ್ಲಿ ಸಾರಾ ಕೂತಿರೋದನ್ನು ಕಂಡು ಆಶ್ಚರ್ಯವಾಯಿತು. ಇದ್ದಕ್ಕಿದ್ದಂತೆ ಬಾಗಿಲು ತೆರೆದ ಶಬ್ದ ಕೇಳಿ ಸಾರಾ ನೋಡಿದಾಗ ಶ್ವೇತಾ ಅಲ್ಲಿ ನಿಂತಿರೋದನ್ನು ಕಂಡು ಅವಳಿಗೂ ಆಶ್ಚರ್ಯ ಆಯಿತು. ನೀನಿಲ್ಲಿ ಏನು ಮಾಡ್ತಿದ್ಯಾ? ಅಗ್ನಿ ಚೇರ್ ಮೇಲೆ ಕೂತ್ಕೊಳ್ಳೋಕೆ ನಿನಗೆ ಯಾರು ಹೇಳಿದ್ರು ಅಂತ ಶ್ವೇತಾ ಕೋಪ ಮತ್ತು ಸಂಶಯದಿಂದ ಕೇಳಿದ್ಲು. ಅದಕ್ಕೆ ಸಾರಾ, ಯಾಕೆ ಶ್ವೇತಾ ಈ ರೀತಿ ಕೇಳ್ತಿದ್ರಾ? ಇದು ನನ್ನ ಗಂಡಿನ ಕಂಪ್ನಿ ಅಲ್ವಾ? ನಾನು ನನ್ನ ಗಂಡನ ಕಂಪ್ನಿಯಲ್ಲಿ ಇಲ್ದಿದ್ರೆ ಮತ್ತೆ ಎಲ್ಲಿಗೆ ಹೋಗಲಿ? ಇದರಲ್ಲಿ ನನಗೂ ಹಕ್ಕಿದೆ ತಾನೆ ಅಂತ ಕುಳಿತಲ್ಲಿಂದಲೇ ಹೇಳಿದ್ಲು ಸಾರಾ. ಅಗ್ನಿ ಇಲ್ದೇ ಇರೋ ಟೈಮ್ನಲ್ಲಿ ಅವನ ಚೇರ್ನಲ್ಲಿ ಕೂತ್ಕೊಂಡು ನನಗೆ ಆರ್ಡರ್ ಮಾಡ್ತೀಯಾ ಅಂತ ಶ್ವೇತಾ ಕೋಪದಿಂದ ಕೇಳಿದ್ಲು. ಅದು ನನ್ನಿಷ್ಟ. ನನ್ನ ಆಜ್ಞೆಗಳನ್ನು ಕೇಳೋಕೆ ಇಷ್ಟವಿಲ್ಲದೆ ಇರೋರು ಇಲ್ಲಿಂದ ಹೊರಗಡೆ ಹೋಗಬಹುದು. ನನಗೇನು ತೊಂದರೆ ಇಲ್ಲ. ಇಲ್ಲೇ ಇದ್ದರೆ ಬಹುಶಃ ನೀವು ಎಲ್ಲನೂ ಕೇಳಬೇಕಾಗತ್ತೆ ಅಂತ ಸಾರಾ ಕೂಡ ತಾತ್ಸಾರದಿಂದ ಹೇಳಿದ್ಲು. ನೀನು ಅಗ್ನಿ ಬರೋವರೆಗೆ ಮಾತ್ರ ನಿನ್ನೆ ಅಟ್ಟಹಾಸ ಅಂತ ಶ್ವೇತಾ ಸಾರಾಗೆ ಹೇಳಿದ್ಲು. ಓಹ್ ಸರಿ, ಹಾಗೆ ಆಗಲಿ. ನಿಮಗೆ ಜ್ಯೂಸ್ ಏನಾದರೂ ಬೇಕಾ? ಬಾಯಾರಿಕೆ ಆಗಿದೆಯಾ? ಗಂಟ್ಲು ಒಣಗೋದಂತಿದೆ ಅಂತ ನಗ್ತಾ ಕೇಳಿದ್ಲು ಸಾರಾ. ನಂಗೆ ನಿನ್ನಿಂದ ಏನೂ ಬೇಡ. ನಾನು ಅಗ್ನಿನ ನೋಡೋಕೆ ಬಂದಿದ್ದೀನಿ. ಅವನು ಎಲ್ಲಿದ್ದಾನೆ ಅಂತ ಶ್ವೇತಾ ಕೋಪದಿಂದ ಕೇಳಿದ್ಲು. ಅವ್ರ ಫ್ರೆಂಡ್ ಅಲ್ವಾ ನೀವು? ನೀವೇ ಫೋನ್ ಮಾಡಿ ಕೇಳಿ. ನಾನು ಯಾರು ಹೇಳೋಕ್ಕೆ? ಅಗ್ನಿ ಮೇಲೆ ನನಗೆ ಯಾವುದೇ ರೈಟ್ಸ್ ಇಲ್ಲ ಅಂತ ನೀವೇ ತಾನೇ ಯಾವಾಗಲೂ ನೆನಪಿಸಿ ಆಜ್ಞಾಪಿಸೋದು. ಹಾಗಾಗಿ ನೀವೇ ಕರೆದು ಕೇಳಿ. ಸಾರಾ ಕೂಡ ತಾತ್ಸಾರದಿಂದ ನುಡಿದ್ಲು. ಅಷ್ಟರಲ್ಲಾಗಲೇ ಅಗ್ನಿ ಕ್ಯಾಬಿನ್ ಬಾಗಿಲು ತೆರೆದು ಒಳಗಡೆಗೆ ಬಂದ. ಅಗ್ನಿ, ನೀನು ಬಂದ್ಯಾ? ಶ್ವೇತಾ ಅವನನ್ನು ನೋಡಿದ ತಕ್ಷಣ ಅವನ ಬಳಿಗೆ ಹೋಗಿ ಕೇಳಿದ್ಲು. ಶ್ವೇತಾಳನ್ನು ನೋಡಿದ ಅಗ್ನಿ ಸಾರಾಳನ್ನು ನೋಡ್ದ. ಅವಳ ಮುಖ ತಾತ್ಸಾರದಿಂದ ಮತ್ತು ಕೋಪದಿಂದ ಕೆಂಪಗಾಗಿತ್ತು. ಅದನ್ನು ನೋಡಿ ಅಗ್ನಿಗೆ ತಮಾಷೆ ಮಾಡಬೇಕನ್ನಿಸ್ತು. ಶ್ವೇತಾ, ನೀನು ಯಾವಾಗ ಬಂದೆ? ನೀನು ಬರೋ ವಿಷಯನ ಮುಂಚೆನೇ ನನಗೆ ಕಾಲ್ ಮಾಡಿ ಹೇಳಿರಲಿಲ್ಲ. ಒಂದು ವೇಳೆ ನೀನು ಹೇಳಿದರೆ ನಾನು ಇವತ್ತು ಕ್ಲೈಂಟ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅಂತ ಅಗ್ನಿ ಸಾರಾಳನ್ನು ನೋಡಿ ಕಣ್ಣು ಹೊಡಿತಾ ಶ್ವೇತಾ ಬಳಿ ನಗ್ತಾ ಹೇಳ್ದ. ಅದನ್ನು ಕೇಳಿದ ಶ್ವೇತಾ ಏನೋ ಸಾಧಿಸಿರೋಳ ಹಾಗೆ ಸಾರಾನ ನೋಡಿ ಹೀಯಾಳಿಸುವಂತೆ ನಕ್ಲು. ನಾನು ಬಂದು 10 ನಿಮಿಷ ಆಯಿತು ಅಗ್ನಿ. ಆ ಸಮಯದಲ್ಲೇ ಇವಳು ನಿನ್ನ ಚೇರ್ನಲ್ಲಿ ಕೂತಿರೋದು ಕಾಣಿಸ್ತು. ನೀನು ಯಾಕೆ ಅಗ್ನಿ ಇವಳನ್ನೆಲ್ಲ ನಿನ್ನ ಚೇರ್ನಲ್ಲಿ ಕೂರಿಸ್ತೀಯಾ? ನಿನ್ನನ್ನು ಇವಳು ಒಪ್ಕೊಂಡೇ ಇಲ್ವಲ್ಲ. ಇನ್ನು ಯಾವ ಉದ್ದೇಶಕ್ಕೆ ಇವಳಿಗೆ ಇಲ್ಲಿ ಇಷ್ಟೊಂದು ಸ್ವಾತಂತ್ರ್ಯ ಕೊಡ್ತಿದ್ಯಾ ಅಂತ ಕೇಳಿದ್ಲು ಶ್ವೇತಾ. ಅವಳಿಲ್ಲಿ ಕೆಲಸ ಕಲಿಯೋಕೆ ಬಂದವಳಲ್ವ ಶ್ವೇತಾ? ಅವಳು ವರ್ಕ್ ಕಲಿತಿದ್ಲು ಅಲ್ವಾ ಸಾರಾ
ಅಂತ ಅಗ್ನಿ ಸಾರಾಳನ್ನ ನೋಡಿ ತಮಾಷೆಯಾಗಿ ನಗ್ತಾ ಹೇಳ್ದ. ಅದನ್ನು ಕೇಳಿದ ಸಾರಾ ಮುಖ ಊದ್ಕೊಂಡಿತ್ತು. ಅವಳೇನೂ ಮಾತಾಡದೆ ಊದ್ಕೊಂಡಿರೋ ಮುಖದೊಂದಿಗೆ ಅಗ್ನಿನ ನೋಡಿದ್ಲು. ಸಾರಾ, ನೀನು ಊಟ ಮಾಡಿದ್ಯಾ ಅಂತ ಅಗ್ನಿ ಸಾರಾಳನ್ನ ನೋಡಿ ಕೇಳ್ದ. ಇಲ್ಲ ಅಂತ ಅವಳು ಗಟ್ಟಿಯಾಗಿ ಹೇಳಿದ್ಲು. ಹಾಗಾದರೆ ನೀನು ಒಂದು ಕೆಲಸ ಮಾಡು, ಹೋಗಿ ಊಟ ಮಾಡ್ಕೊಂಡು ಬಾ. 1 ಗಂಟೆ ಆಯ್ತಲ್ವಾ, ನಾವು ಅಷ್ಟರಲ್ಲಿ ಕೆಲವು ವಿಷಯಗಳನ್ನು ಮಾತಾಡ್ತೀವಿ ಅಂತ ಅವನು ಸಾರಾಳನ್ನು ನೋಡಿ ನಗ್ತಾ ಹೇಳಿದಾಗ ಸಾರಾ ಶ್ವೇತಾಳನ್ನು ನೋಡಿದ್ಲು. ಅಗ್ನಿಯ ಮಾತುಗಳನ್ನು ಕೇಳಿ ಶ್ವೇತಾಗೆ ತುಂಬ ಸಂತೋಷ ಆಯಿತು. ಅವಳು ನಗ್ತಾ ಕೈಗಳನ್ನು ಎದೆ ಮೇಲೆ ಕಟ್ಕೊಂಡು ನಿಂತಳು. ನೀವು ಊಟ ಮಾಡ್ತಿಲ್ವಾ ಅಂತ ಅವಳು ಮರುಪ್ರಶ್ನೆ ಹಾಕಿದ್ಲು. ನಾನು ಸ್ವಲ್ಪ ಸಮಯದ ನಂತರ ಹೋಗಿ ಮಾಡ್ತೀನಿ, ಹೋಗು, ನೀನು ಹೋಗ್ಬಾ, ನಾವು ಮಾತಾಡ್ತೀವಿ ಅಂದ ಅಗ್ನಿ. ಅದನ್ನು ಕೇಳಿದ ಸಾರಾ ಕೋಪದಿಂದ ಚೇರ್ನಿಂದ ಎದ್ದು ಹೊರಗಡೆ ಹೋದ್ಲು. ಸಾರಾಳ ಊದಿದ ಮುಖ ಮತ್ತು ಹೋಗೋ ಶೈಲಿಯನ್ನು ನೋಡಿ ಅಗ್ನಿ ಒಳಗೊಳಗೆ ನಗ್ತಿದ್ದ. ಅಗ್ನಿ, ನೀನು ಯಾಕೆ ಅವಳನ್ನು ಈ ಚೇರ್ನಲ್ಲಿ ಕೂರಿಸ್ತಿದ್ಯಾ? ಹೇಗಾದರೂ ಅವಳನ್ನು ಡಿವೋರ್ಸ್ ಮಾಡೋಕ್ಕೆ ನೀನು ಡಿಸೈಡ್ ಮಾಡಿದ್ಯಲ್ವಾ? ಮತ್ತ್ಯಾಕೆ ಅವಳಿಗೆ ಇಲ್ಲಿ ಇಷ್ಟೊಂದು ಸ್ವಾತಂತ್ರ್ಯ ಮತ್ತು ರೈಟ್ಸ್ ಕೊಡ್ತಿದ್ಯಾ ಅಂತ ಶ್ವೇತಾ ಕೋಪದಿಂದ ಕೇಳಿಲ್ಲ. ನಾನು ಡಿವೋರ್ಸ್ ಮಾಡೋ ವಿಷಯನ ನಿನ್ನ ಹತ್ರ ಹೇಳಿರಲಿಲ್ವಲ್ಲ ಅಂತ ಅಗ್ನಿ ಮರುಪ್ರಶ್ನೆ ಮಾಡಿದಾಗ ಶ್ವೇತಾ ಸಂಶಯದಿಂದ ಅವನನ್ನು ನೋಡಿದ್ಲು. ನಿಂಗೆ ಅವಳು ಇಷ್ಟ ಇಲ್ವಲ್ಲ ಅಗ್ನಿ? ಅವಳಿಗೂ ನಿನ್ನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ವಲ್ಲ? ಹಾಗಿದ್ರೆ ನೀವು ಡಿವೋರ್ಸ್ ಮಾಡ್ಕೊಳ್ಳೋದೇ ಒಳ್ಳೇದಲ್ವಾ? ಯಾಕೆ ಆಸಕ್ತಿ ಇಲ್ಲದೆ ಹೀಗೆ ಒಟ್ಟಿಗೆ ಜೀವಿಸ್ತಿದ್ದೀರಾ ಅಂತ ಶ್ವೇತಾ ಅವನನ್ನು ನೋಡಿ ಕೇಳಿದ್ಲು. ಅದಕ್ಕೆ ನಕ್ಕ ಅಗ್ನಿ, ಶ್ವೇತಾ, ಸಾರಾ ನನ್ನ ಹೆಂಡತಿ. ನಾವು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಕೆಲವು ಸಮಸ್ಯೆಗಳಿವೆ. ಬಹುಶಃ ನಾವು ಪರಸ್ಪರ ಮಾತಾಡಿಕೊಂಡ್ರೆ ಅಥವಾ ಹತ್ತಿರದಿಂದ ಬೆರೆತರೆ ಬಗೆಹರಿಯೋ ಸಮಸ್ಯೆಗಳವು. ಅದು ಶೀಘ್ರವೇ ಕೊನೆಗೊಳ್ಳುತ್ತೆ ಅಂತ ಅವನು ಸಣ್ಣ ನಗುವಿನೊಂದಿಗೆ ಹೇಳ್ದ. ಅಂದರೆ ನಿಮ್ಮಿಬ್ಬರ ನಡುವಿನ ಸಮಸ್ಯೆಗಳೆಲ್ಲ ಬಗೆಹರಿದ್ವಾ ಅಂತ ಕೇಳಿದ್ಲು ಶ್ವೇತಾ ಸಂಶಯದಿಂದ. ನಮ್ಮಿಬ್ಬರ ನಡುವೆ ಅಂತಹ ಸಮಸ್ಯೆಗಳು ಏನೂ ಇಲ್ಲ ಶ್ವೇತಾ. ನಂಗೆ ಮೊದಲು ಅವಳನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ಅವಳನ್ನು ಒಪ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿದ್ದೀನಿ, ಅವಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಅವಳಿಗೆ ತುಂಬ ಆಸೆಗಳಿವೆ ಶ್ವೇತಾ. ಅದಕ್ಕೆ ಅವಳ ಜೊತೆಗೆ ನಾನೂ ಇರಬೇಕು. ಅವಳ ಜೀವನದಲ್ಲಿ ತಂದೆ ಇಲ್ಲದ ಸ್ಥಾನದಲ್ಲಿ ಅವಳ ಗಂಡನಾದ ನಾನು ಬೇಕಲ್ವಾ ಅವಳ ಆಸೆಗಳನ್ನು ಈಡೇರಿಸೋಕೆ ಅಂತ ಅವನು ಹೇಳಿದಾಗ ಶ್ವೇತಾ ಮುಖ ಊದ್ಕೊಂಡಿತ್ತು. ಅಗ್ನಿ ಸಾರಾಳ ವಿಷಯದಲ್ಲಿ ಎಷ್ಟು ಪ್ರಾಮುಖ್ಯತೆ ನೀಡ್ತಿದ್ದಾನೆ ಅನ್ನೋದು ಅವನ ಮಾತುಗಳಿಂದ ಅವಳಿಗೆ ಸ್ಪಷ್ಟವಾಯಿತು. ಅಗ್ನಿ, ನಾನು ಕೇಳ್ತೀನಿ ಅಂತ ನೀನು ಏನೂ ಅನ್ಕೋಬೇಡ. ನೀನವತ್ತು ಸೋನಿನ ಪ್ರೀತಿಸಿದ್ದು ಸುಮ್ಮನೆನಾ ಅಂತ ಕೇಳಿದ್ಲು ಶ್ವೇತಾ. ಅಗ್ನಿ ಆಶ್ಚರ್ಯದಿಂದ ಅವಳನ್ನು ನೋಡ್ದ. ಇಲ್ಲ, ಇಷ್ಟು ಬೇಗ ನೀನು ಅವಳನ್ನು ಮರೆತು ಇವಳನ್ನು ಪ್ರೀತಿಸೋಕೆ ಪ್ರಾರಂಭಿಸಿದ್ಯಾ ಅಂತ ಕೇಳಿದೆ ಅಂತ ಶ್ವೇತಾ ಕೇಳಿದಾಗ ಅಗ್ನಿಯ ಮುಖ ಬದಲಾಯಿತು. ಅವನ ಮನಸ್ಸಿನಲ್ಲಿ ಸೋನಿಯ ಮುಖ ಮಿಂಚಿತ್ತು. ಅಗ್ನಿ, ಸೋನಿ ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸಿಲ್ಲ. ನೀನು ಮಾತ್ರ ಅವಳನ್ನು ಅತಿಯಾಗಿ ಪ್ರೀತಿಸಿದ್ಯಾ. ಅವಳು ನಿನ್ನನ್ನು ಅಷ್ಟೊಂದು ಪ್ರೀತಿಸಿದ್ರೆ ಎಂದಿಗೂ ಮತ್ತೊಂದು ಮದುವೆಗೆ ಅವಳು ಒಪ್ಕೋತಿರ್ಲಿಲ್ಲ. ಎಷ್ಟು ಕಷ್ಟಪಟ್ಟಾದರೂ ಅವಳು ನಿನ್ನನ್ನು ಸ್ವಂತ ಮಾಡ್ಕೊಳ್ಳೋಕೆ ಆಸೆ ಪಡ್ತಿದ್ಲು. ಇಲ್ಲೂ ಹಾಗೆಯೇ ತಾನೇ ಪರಿಸ್ಥಿತಿ. ಅವಳಿಗೂ ಇಷ್ಟ ಇಲ್ಲದೆ ನಡೆದಿರೋ ಮದುವೆ ಇದು ಅಂತ ಶ್ವೇತಾ ಹೇಳಿದಾಗ ಅಗ್ನಿ ಸಂಶಯದಿಂದ ಅವಳನ್ನು ನೋಡ್ದ. ನಾನು ಹೇಳ್ತಿರೋದನ್ನು ಕೇಳಿ ಏನೂ ಅನ್ಕೋಬೇಡ ಅಂತ ಅವಳು ನಿನಗೆ ಹೊಂದಿಕೆ ಆಗೋ ಹುಡುಗಿ ಅಲ್ಲ ಸಾರಾ. ಅವಳ ಬಣ್ಣ ನೋಡಿದ್ಯಾ ಅಗ್ನಿ? ನೀನು ಎಷ್ಟು ಬೆಳ್ಳಗಿದೆಯಾ, ನಿನ್ನ ನೋಡೋಕೆ ಎಷ್ಟು ಸುಂದರವಾಗಿದೆಯಾ. ಎಷ್ಟೊಂದು ಹುಡುಗಿರು ಕಾಲೇಜ್ನಲ್ಲಿ ನೀನು ಹಿಂದೆ ಸುತ್ತುತ್ತಿದ್ರು. ಆದರೆ ಅವಳನ್ನು ನೋಡೋವಾಗ ನಿನಗೇನಾದರೂ ಅವಳು ಸುಂದರವಾಗಿದ್ದಾಳೆ ಅನಿಸುತ್ತಾ? ಅವಳ ನಗು ಏನೋ ಚೆನ್ನಾಗಿದೆ. ಅದಲ್ಲದೆ ನಿನ್ನ ಜೊತೆಗೆ ನಿಲ್ಲೋಕೆ ಅವಳಿಗೇನಾದರೂ ಅರ್ಹತೆ ಇದೆಯಾ ಅಂತ ಶ್ವೇತಾ ತಾತ್ಸಾರದಿಂದ ಕೇಳಿದ್ಲು. ಜಸ್ಟ್ ಸ್ಟಾಪ್ ಇಟ್ ಶ್ವೇತಾ. ಸಾರಾ ಬಗ್ಗೆ ನೀನೇನು ಹೇಳಬೇಡ. ನೀನು ಸೋನಿ ಬಗ್ಗೆ ಹೇಳಿದ ವಿಷಯ ಅದು ಏನೇ ಆಗಿರಲಿ, ನಾನು ಅವಳನ್ನು ಮನಪೂರ್ವಕವಾಗಿ ಪ್ರೀತಿಸಿದೆ. ಅವಳು ನನ್ನನ್ನು ಪ್ರೀತಿಸ್ತಿದ್ದ ಸಮಯದಲ್ಲಿ ಮನಪೂರ್ವಕವಾಗಿ ನನ್ನ ಜೊತೆಗಿದ್ದಿದ್ಲು. ಅದು ನನಗೆ 100% ಖಚಿತ. ಅದು ಮತ್ತೊಬ್ಬರು ನನಗೆ ಮನವರಿಕೆ ಮಾಡಬೇಕಾಗಿರೋ ವಿಷಯ ಅಲ್ಲ. ಇನ್ನು ಅವಳಿಗೆ ಆವತ್ತು ಆ ಸಂಬಂಧ ಬಂದಾಗ ಅವಳು ನನಗೆ ಕಾಲ್ ಮಾಡಿ ಅತ್ತು ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ಅದರಿಂದ ಅವಳು ಮನಪೂರ್ವಕವಾಗಿ ನನ್ನ ಜೊತೆಗೆ ಇರಲಿಲ್ಲ ಅಂತ ನಾನು ಯಾವತ್ತೂ ನಂಬೋದಿಲ್ಲ. ಆದರೆ ಏನೋ ಕಾರಣಕ್ಕೆ ಆವತ್ತು ನಮಗೆ ಒಂದಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ದೇವರು ನನಗೆ ವಿಧಿಸಿರೋದು ಸಾರಾನನ್ನೇ ಇರಬಹುದು. ಅದಕ್ಕಾಗಿಯೇ ಸಾರಾ ನನ್ನ ಜೀವನಕ್ಕೆ ಬಂದದ್ದು.
ಇನ್ನು ನೀನು ಹೇಳಿದ ಎರಡನೇ ವಿಷಯ, ನಾನು ಎಂದಿಗೂ ಸೌಂದರ್ಯ ನೋಡಿ ಒಬ್ಬರನ್ನ ಇಷ್ಟಪಡೋ ವ್ಯಕ್ತಿಯಲ್ಲ. ನಾನು ಸೌಂದರ್ಯದಲ್ಲಿ ನಂಬಿಕೆ ಇಟ್ಟಿಲ್ಲ. ಅದರಿಂದ ಸಾರಾ ಹೇಗಿದ್ರೂ ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ಅವಳಲ್ಲಿರೋ ಒಳ್ಳೆತನವನ್ನು ಇಷ್ಟಪಡ್ತೀನಿ. ಇನ್ನು ನಿನ್ನ ಮುಂದೆ ನಾನೀಗ ಅವಳ ಜೊತೆಗೆ ಮಾತಾಡಿದ್ದು ಅವಳನ್ನು ಕೆಣ್ಕೋಕೆ ಮಾತ್ರ, ಅಷ್ಟೇ ಹೊರತು ಅವಳನ್ನು ಇಷ್ಟಪಡದೆ ಅಲ್ಲ ಅಂತ ಅವನು ಹೇಳಿದಾಗ ಶ್ವೇತಾ ಆಶ್ಚರ್ಯದಿಂದ ನೋಡಿದ್ಲು. ಅವನ ಬಾಯಿಂದ ಬಂದ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಳ್ತಿದ್ದ ಶ್ವೇತಾ ಅಕ್ಷರಶಃ ದಂಗಾದ್ಲು. ಹೌದು ಶ್ವೇತಾ, ಐ ಲವ್ ಹರ್. ನನಗೆ ಸಾರಾ ಅಂದರೆ ಇಷ್ಟ, ಅವಳಿಗೂ ನಾನು ಇಷ್ಟ. ನಮ್ಮಿಬ್ಬರ ನಡುವೆ ಮೊದಲಿದ್ದ ಕೆಲವು ತೊಂದರೆಗಳು ಮತ್ತು ತಪ್ಪು ತಿಳುವಳಿಕೆಗಳೇ ಸ್ವಲ್ಪ ಕಷ್ಟವಾಗಿದ್ದಿದ್ದು ಅಷ್ಟೇ ಅಂತ ನಗ್ತಾ ಹೇಳ್ದ ಅಗ್ನಿ. ವಿಷಯ ತನ್ನ ಕೈಮೀರಿ ಹೋಗ್ತಿದೆ ಅಂತ ಅವಳಿಗೆ ಅರ್ಥ ಆಯಿತು. ಶ್ವೇತಾ ಅಂದ ಅಗ್ನಿ. ಹಾಂ, ಏನಾಯಿತು ಅಗ್ನಿ ಅಂತ ಯಾವುದೋ ಆಲೋಚನೆಯಲ್ಲಿದ್ದ ಅವಳು ಕೇಳಿದ್ಲು. ನೀನು ಊಟ ಮಾಡಿದ್ಯಾ ಅಂತ ಅವನು ಕೇಳಿದಾಗ ಇಲ್ಲ ಅಂದ್ಲು. ಹಾಗಾದರೆ ಬಾ ಊಟ ಮಾಡೋಣ ಅಂದ ಅವನು. ಅದು ಬೇಡ ಅಗ್ನಿ, ನೀನು ನಿನಗೆ ಅಂತ ತಂದ ಊಟ ಮಾತ್ರವೇ ತಾನೇ ಇರೋದು. ಎಲ್ಲವನ್ನ ಕೇಳಿಸ್ಕೊಂಡ ಶ್ವೇತಾಗೆ ಒಂಥರ ಮುಜುಗರ ಆಯಿತು. ಅದ್ರ ಚಿಂತೆ ಬೇಡ ಶ್ವೇತಾ, ಇಲ್ಲಿ ಹತ್ತಿರದಲ್ಲೇ ಒಬ್ಬರು ಹೋಟೆಲ್ ಇದೆ, ಅಲ್ಲಿ ಒಳ್ಳೆ ಊಟ ಮತ್ತು ಬಿರಿಯಾನಿ ಸಿಗುತ್ತೆ. ತಿನ್ನೋದಾದರೆ ಯಾರನ್ನಾದರೂ ಕಳಿಸಿ ತರಿಸ್ಕೋಬಹುದು ಅಂತ ನಗ್ತಾ ಹೇಳ್ದ ಅವನು. ಬೇಡ ಅಗ್ನಿ, ನಾನು ಹೊರಡ್ತೀನಿ. ಮಮ್ಮಿ ಫ್ರೆಂಡ್ ಮನೆಗೆ ಬಂದಿದ್ದೆ, ನಿನ್ನನ್ನು ನೋಡಿ 2 ದಿನ ಆಯ್ತಲ್ವಾ ಅಂತ ಇಲ್ಲಿಗೆ ಬಂದೆ. ನಾನು ಹೊರಡ್ತೀನಿ ಅಂತ ಅವಳು ಹೇಳಿದಾಗ ಅವನು ಸರಿ ಅಂತ ತಲೆ ಅಲ್ಗಾಡಿಸ್ದ. ಅವರಿಬ್ಬರು ಕ್ಯಾಬಿನಿಂದ ಹೊರಗಡೆಗೆ ಬಂದಾಗ ಸ್ಟಾಫ್ಗಳ ಜೊತೆಗೆ ಕೂತು ಊಟ ಮಾಡ್ತಾ ಅವ್ರ ಜೊತೆಗೆ ನಗ್ತಾ ಮಾತಾಡ್ತಿದ್ದ ಸಾರಾ ಕಾಣಿಸಿದ್ಲು. ಅಲ್ಲಿ ಊಟ ಮಾಡೋಕ್ಕೆ ಒಂದು ಬೆಂಚ್ ಮತ್ತು ಡೆಸ್ಕ್ ಸಿದ್ಧಪಡಿಸಲಾಗಿತ್ತು. ಅಗ್ನಿ, ಇವಳು ಏನು ಮಾಡ್ತಿದ್ದಾಳೆ? ಯಾಕೆ ಸ್ಟಾಫ್ಗಳ ಜೊತೆಗೆ ಕೂತು ಊಟ ಮಾಡ್ತಿದ್ದಾಳೆ? ಅವ್ರಿಗೆ ಯಾಕೆ ಎಷ್ಟೊಂದು ಸ್ವಾತಂತ್ರ್ಯ ಕೊಡ್ತಿದ್ಯಾ? ಈಗ ನೋಡಿದ್ರೆ ಫ್ರೆಂಡ್ಸ್ ಜೊತೆಗೆ ಒಟ್ಟಿಗೆ ಕೂತು ಊಟ ಮಾಡ್ತಿರುವಂತೆ ಕಾಣಿಸ್ತಿದೆಯಲ್ಲ ಅಂತ ಶ್ವೇತಾ ಅವನನ್ನು ಚುಚ್ಚುವಂತೆ ಮಾತಾಡಿದ್ಲು. ಆದರೆ ಅವನೇನು ಅದಕ್ಕೆ ಉತ್ತರಿಸಲಿಲ್ಲ. ಅಗ್ನಿ ನೋಡು, ಇದು ನಿನ್ನ ಕಂಪ್ನಿ, ಇಲ್ಲಿ ಒಂದು ಶಿಸ್ತು ಅನ್ನೋದು ಇರಬೇಕಲ್ವಾ? ಸ್ಟಾಫ್ಗಳನ್ನು ಅವರ ಮಿತಿಯಲ್ಲಿ ಇಡಬೇಕು, ಇಲ್ದಿದ್ರೆ ತಲೆ ಮೇಲೆ ಕುತ್ಕೋತಾರೆ. ಸ್ವಲ್ಪ ದಿನ ಕಳೆದ್ರೆ ಇಂಥವರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಅಂತ ಶ್ವೇತಾ ತಾತ್ಸಾರದಿಂದ ಹೇಳಿದ್ಲು. ಆದರೆ ಅಗ್ನಿ ಅವಳ ಮಾತುಗಳನ್ನ ಗಮನಿಸ್ದೆ ಅವ್ರ ಜೊತೆಗೆ ನಗ್ತಾ ಮಾತಾಡ್ತಿದ್ದ ಸಾರಾನೇ ನೋಡ್ತಿದ್ದ. ವಿಜಯ್ ಪಕ್ಕದಲ್ಲಿ ಸಾರಾ ಕೂತಿದ್ಲು. ಅವರೆಲ್ಲರೂ ಊಟ ಹಂಚ್ಕೊಂಡು ತಿಂತಿದ್ರು. ವಿಜಯ್ ಏನೋ ಹೇಳ್ತಿದ್ರೆ ಸಾರಾ ಮುಖ ಸಿಂಡರಿಸ್ತಿದ್ಲು. ಉಳಿದ ಸ್ಟಾಫ್ಗಳು ಅದನ್ನು ನೋಡಿ ನಗ್ತಿದ್ರು. ಅದನ್ನೆಲ್ಲ ನೋಡುವಾಗ ಅಗ್ನಿಗೆ ಸಾರಾ ಬಗ್ಗೆ ಅಸೂಯೆಯು ಜೊತೆಗೆ ಸಣ್ಣದೊಂದು ಸಿಟ್ಟು ಶುರುವಾಯಿತು. ಅವನು ಅವರ ಬಳಿಗೆ ನಡೆದ. ಅಗ್ನಿ ಬರೋದನ್ನು ಕಂಡ ಸ್ಟಾಫ್ಗಳು ಏಳೋಕೆ ಪ್ರಯತ್ನಿಸಿದಾಗ ಅವನು ಕೈ ಸನ್ನೆಯ ಮೂಲಕ ಕೂತ್ಕೊಳ್ಳಿ ಅಂತ ಸೂಚಿಸ್ದ. ಆದರೆ ಸಾರಾ ಮಾತ್ರ ಅಗ್ನಿ ಬರೋದನ್ನು ಗಮನಿಸಿದ್ರು ಎದ್ದು ನೋಡದೆ ತನ್ನ ಊಟದ ಕಡೆಗೆ ಗಮನ ಹರಿಸ್ತಿದ್ಲು. ನೋಡಿದ್ಯಾ ಅಗ್ನಿ, ನೀನು ಬಂದು ನಿಂತರೂ ಅವಳು ಎದ್ದು ಗೌರವ ಕೊಡಲಿಲ್ಲ. ಎಷ್ಟೊಂದು ಅಹಂಕಾರ ಇವಳಿಗೆ ಅಂತ ಶ್ವೇತಾ ಅಗ್ನಿನ ನೋಡಿ ಹೇಳಿದಾಗ ಉಳಿದ ಸ್ಟಾಫ್ಸ್ ಎಲ್ಲ ಶ್ವೇತಾನ ನೋಡಿದ್ರು. ಸಾರಾ ಅಷ್ಟಾದರೂ ಊಟ ಮಾಡ್ತಿದ್ಲು. ಇವಳೇನು ಊಟದಲ್ಲಿ ಮಗ್ನಳಾಗಿದ್ದಾಳ ಅಂತ ಶ್ವೇತಾ ಮತ್ತೆ ಸಾರಾನ ಹೀಯಾಳಿಸಿದ್ಲು. ಶ್ವೇತಾ, ನನ್ನ ಮುಂದೆ ಯಾರು ಬಂದರೂ ನಾನು ಈ ಊಟ ಬಿಟ್ಟು ಹೇಳೋದಿಲ್ಲ. ಅದು ಅಹಂಕಾರದಿಂದಲ್ಲ, ಆಹಾರಕ್ಕೆ ನಾನು ನೀಡೋ ಗೌರವದಿಂದ ಅಂತ ಸಾರಾ ತಿರುಗೇಟು ನೀಡಿದ್ಲು. ಅದನ್ನು ಕೇಳಿ ಸ್ಟಾಫ್ಗಳು ನಗೋಕ್ಕೆ ಶುರು ಮಾಡಿದ್ರು. ಅದನ್ನು ಕಂಡು ಶ್ವೇತಾ ಮುಖ ಕೋಪದಿಂದ ಕೆಂಪಗಾಯಿತು. ಅತಿಯಾಗಿ ಮಾತಾಡಬೇಡ, ಅಗ್ನಿ ನಿನ್ನನ್ನು ಆ ಚೇರ್ನಲ್ಲಿ ಕೂರಿಸಿದ್ದಾನೆ ಅಂತ ಅಂದ್ಕೊಂಡು ನನ್ನ ಮುಂದೆ ಬಾಯಿ ಪಡ್ಕೊಳ್ಳೋಕೆ ಬರಬೇಡ ಅಂತ ಶ್ವೇತಾ ಅವಳ ಕಡೆಗೆ ಕೈ ತೋರಿಸಿ ಹೇಳಿದ್ಲು. ನನಗೆ ಇಷ್ಟವಿಲ್ಲದ್ದು ಯಾರು ಹೇಳಿದ್ರು ನಾನು ಮರು ಮಾತು ಹೇಳ್ತೀನಿ. ಅದನ್ನು ಕೇಳೋಕ್ಕೆ ಇಷ್ಟ ಇಲ್ಲದೆ ಇರೋರು ನನ್ನ ಹತ್ರ ಪ್ರಶ್ನೆಗಳೊಂದಿಗೆ ಬರಬೇಡಿ ಅಂತ ಸಾರಾ ಕೂಡ ತಾತ್ಸಾರದಿಂದ ಹೇಳಿ ಮತ್ತೆ ಊಟ ಮುಂದುವರೆಸಿದ್ಲು. ಸಾರಾ ಮಾತು ಕೇಳಿದ ಶ್ವೇತಾ ಕೋಪದಿಂದ ಕುದ್ದು ಹೋದ್ಲು. ಮತ್ತೆ ನನ್ನನ್ನು ಆ ಚೇರ್ನಲ್ಲಿ ಕೂರಿಸಿದ್ದು ನನ್ನ ಗಂಡ. ಇದು ನನ್ನ ಗಂಡನ ಕಂಪ್ನಿ, ಅದರಲ್ಲಿ ನನಗೂ ಹಕ್ಕಿದೆ. ದಾರಿಲಿ ಹೋಗೋರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾರನ್ನಾದರೂ ನೋಡೋಕೆ ಬಂದಿದ್ದರೆ ನೋಡಿ ಹೊರಡಿ, ನನ್ನ ಮೇಲೆ ಕೂತ್ಕೊಳ್ಳೋಕೆ ಬರಬೇಡಿ ಅಂತ ಸಾರಾ ಕೂಡ ಹೇಳಿ ಊಟ ಮುಂದುವರೆಸಿದ್ಲು. ಸ್ಟಾಫ್ಸ್ ಎಲ್ಲ ಅಚ್ಚರಿಯಿಂದ ಸಾರಾ ಮತ್ತು ಶ್ವೇತಾನ ನೋಡಿದರು. ಇಷ್ಟೊತ್ತು ತಮ್ಮ ಜೊತೆಗೆ ಪ್ರೀತಿಯಿಂದ ಮಾತಾಡ್ತಿದ್ದ ಸಾರಾ ಇದ್ದಕ್ಕಿದ್ದಂತೆ ಬದಲಾದ ರೀತಿ ಅವರಿಗೆ ಅಚ್ಚರಿ ತಂದಿತ್ತು. ಏಯ್ ಅಂತ ಶ್ವೇತಾ ಕೋಪದಿಂದ ಕೂಗಿದ್ಲು. ಶ್ವೇತಾ, ಸ್ಟಾಪ್ ಇಟ್, ಊಟದ ಮುಂದೆ ವಾದ ಮಾಡಬೇಡ ಅಂತ ಅಗ್ನಿ ಸ್ವಲ್ಪ ಗಂಭೀರವಾಗಿ ಹೇಳ್ದ.
ಅಗ್ನಿ ನಾನು ಅಂತ ಅವಳು ಹೇಳೋಕೆ ಬಂದಾಗ ಅಗ್ನಿ ಕೈ ಎತ್ತಿ ತಡೆದ. ನೋಡು ಶ್ವೇತಾ, ಸಾರಾ ಏನು ಚಿಕ್ಕ ಮಗು ಅಲ್ಲ. ಅವಳಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಚೆನ್ನಾಗಿ ಗೊತ್ತು. ಅದು ಯಾರೂ ಹೇಳ್ಕೊಡ್ಬೇಕಿಲ್ಲ. ಅವಳ ವಯಸ್ಸಿಗಿಂತ ಹೆಚ್ಚು ಪಕ್ವತೆ ಅವಳಿಗಿದೆ ಅಂತ ಅಗ್ನಿ ಸ್ವಲ್ಪ ಕಟ್ಟುನಿಟ್ಟಾಗಿ ಹೇಳ್ದ. ಸಾರಾ ಅವನ ಮಾತನ್ನು ಕೇಳಿ ನಗು ಬೀರಿದ್ಲು. ಶ್ವೇತಾ, ನೀನು ಊಟ ಮಾಡ್ತೀಯಾ ಅಂತ ಅಗ್ನಿ ಮತ್ತೆ ಕೇಳ್ದ. ಇಲ್ಲ ಅಗ್ನಿ, ನಾನು ಹೊಡ್ತೀನಿ ಅಂತ ಶ್ವೇತಾ ಸಾರಾನ ದ್ವೇಷದಿಂದ ನೋಡಿ ಅಗ್ನಿಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಸಾರಾಳನ್ನು ಬಿಟ್ಟು ಉಳಿದ ಸ್ಟಾಫ್ಗಳು ಕೂಡ ಊಟ ಮುಗಿಸಿ ಎದ್ರು. ಸಾರಾ ಅಲ್ಲಿ ಕೂತು ಊಟ ಮಾಡ್ತಿರೋದನ್ನು ಕಂಡು ಅಗ್ನಿ ಅವಳ ಪಕ್ಕದಲ್ಲಿ ಬಂದು ಕೂತ್ಕೊಂಡ. ಅವಳು ತಲೆ ಎತ್ತಿ ಅವನನ್ನು ನೋಡಿದ್ಲು. ಬಹಳ ಸಿಟ್ಟಿನಲ್ಲಿದ್ದೀರಲ್ವಾ ಮೇಡಮ್ ಅಂತ ನಗ್ತಾ ಕೇಳ್ದ ಅಗ್ನಿ. ಇಲ್ದಿದ್ರೆ ಮತ್ತೇನು ಮಾಡಲಿ, ಸುಮ್ಮನೆ ನನ್ನನ್ನು ಕೆಣ್ಕೋಕೆ ಬರ್ತಾರೆ. ಅವ್ರಿಗೆ ನನ್ನ ಮೇಲೆ ಏನೋ ಸಿಟ್ಟು. ಬಹುಶಃ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇರಬೇಕು, ಅದಕ್ಕೆ ನನ್ನನ್ನು ನೋಡಿದ್ರೆ ಅವ್ರಿಗೆ ಅಷ್ಟೊಂದು ಕೋಪ ಅಂತ ಸಾರಾ ಸಂಶಯದಿಂದ ಕೇಳಿದ್ಲು. ಏನೂ ಇಲ್ಲ, ನಾವು ಮೊದಲಿನಿಂದಲೂ ಅಷ್ಟೊಂದು ಸರಿ ಇರಲಿಲ್ವಲ್ಲ, ಅದಕ್ಕೋಸ್ಕರ ಇರಬಹುದು. ಅವಳಿಗೆ ನನ್ನ ಮೇಲೆ ಸ್ವಲ್ಪ ಪೊಸೆಸಿವ್ನೆಸ್ ಇದೆ ಅಷ್ಟೆ ಅಂತ ಅಗ್ನಿ ನಗ್ತಾ ಹೇಳ್ದ. ಸುಮ್ಮನೆ ಒಬ್ಬರ ಮೇಲೆ ಅಷ್ಟೊಂದು ಪೊಸೆಸಿವ್ನೆಸ್ ಇರುತ್ತಾ? ವಿಜಯ್ ಅಣ್ಣನ ಜೊತೆಗೆ ಅವರು ಹೇಗಿರ್ತಾರೆ ಹೀಗೆ ಇರ್ತಾಳಾ? ಸಾರಾ ಕೇಳಿದಾಗ ಅಗ್ನಿ ಗಂಭೀರವಾಗಿ ಯೋಚಿಸ್ದ. ನೀವೇ ಯೋಚಿಸ್ ನೋಡಿ, ಈ ಪೊಸೆಸಿವ್ನೆಸ್ ನನ್ನ ಮೇಲೆ ಮಾತ್ರ ಇದೆಯೋ ಅಥವಾ ಎಲ್ಲರ ಮೇಲೂ ಇದೆಯೋ ಅಂತ ಸಾರಾ ಹೇಳಿದಾಗ ಅಗ್ನಿ ಯೋಚನೆಗೆ ಬಿದ್ದ. ಹೌದು, ನನ್ನ ಜೊತೆಗೆ ತೋರಿಸೋ ಆಪ್ತತೆಯನ್ನು ಅವಳು ಬೇರೆ ಯಾರ ಜೊತೆಗೂ ತೋರಿಸೋದಿಲ್ಲ ಅಂತ ಅಗ್ನಿ ಯೋಚಿಸ್ದ. ನಾನು ಹೇಳಿದ್ದು ಸರಿ ಅಲ್ವಾ ಅಂತ ಸಾರಾ ಹುಬ್ಬು ಏರಿಸಿ ಕೇಳಿದ್ಲು. ಆದರೆ ಹಾಗಿದ್ರೆ ಅವಳು ನೇರವಾಗಿ ಹೇಳಬಾರ್ದಿತ್ತಾ ಅಂದ ಅಗ್ನಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಹುಶಃ ನೀವು ಒಳ್ಳೆ ಫ್ರೆಂಡ್ಸ್ ಆಗಿರಬೇಕು ಅಂತ ಹಾಗೆ ಮಾಡಿರಬಹುದು ಅಂತ ಹೇಳಿದ್ಲು ಸಾರಾ. ನಮ್ಮ ನಡುವೆ ಈ ಮಾತು ಬರಬಾರ್ದು ಅಂದ್ಕೊಂಡಿದ್ದೆ, ಆದರೂ ಕೇಳ್ತೀನಿ. ನಿಮ್ಮ ಮೊದಲ ಪ್ರೀತಿ ಹೇಗಿತ್ತು? ಜೊತೆಗಿದ್ದ ಹುಡುಗಿನೇ ಆಗಿದ್ಲ ಅವಳು ಅಂತ ಅವಳು ಕುತೂಹಲದಿಂದ ಕೇಳಿದ್ಲು ಅಗ್ನಿಗೆ. ಇಲ್ಲ, ಅದು ನನ್ನ ಫ್ರೆಂಡ್ನ ಕಸಿನ್ ಆಗಿದ್ಲು ಅವಳು ಅಂದ ಅಗ್ನಿ. ಆಮೇಲೆ ಅಂದ್ಲು ಸಾರಾ. ಮದುವೆವರೆಗೂ ನಿಶ್ಚಯ ಆಗಿತ್ತು, ಅವ್ರ ಮನೆಯವರೇ ಬೇಡ ಅಂದರು. ಅದು ಯಾಕೆ ಅಂತ ಅವಳಿಗೂ ಗೊತ್ತಿರಲಿಲ್ಲ ಅಂದ ಅಗ್ನಿ. ಅವ್ರು ಹೇಳಿದ ಕಾರಣ ಏನು ಅಂತ ಕೇಳಿದ್ಲು ಸಾರಾ. ಸ್ಥಿರವಾದ ಉದ್ಯೋಗವಿಲ್ಲ ಅಂತ. ನಾನು ಆಗ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲವೊಂದು ಸಲ ಕೆಲಸ ಇರ್ತಿತ್ತು, ಕೆಲವೊಮ್ಮೆ ಕೆಲಸ ಇರ್ತಿರಲಿಲ್ಲ. ಅದೆಲ್ಲ ನಾನು ಮೊದಲೇ ಹೇಳಿದ್ದೆ, ಆದರೂ ಏನಾಯಿತು ಅಂತ ತಿಳಿಲಿಲ್ಲ ಅಂದ ಅಗ್ನಿ. ಹೌದಾ ಅಂದ್ಲು ಸಾರಾ. ಏನಾಯಿತು ಸಾರಾ ಅಂತ ಕೇಳ್ದ ಅಗ್ನಿ. ಏನೂ ಇಲ್ಲ, ಆಕೆ ಈಗ ಎಲ್ಲಿದ್ದಾಳೆ ಅಂತ ಕೇಳಿದ್ಲು ಸಾರಾ. ಆಗ ಅಗ್ನಿ ನಗ್ತಾ, ಆಕೆ ಈಗ ಚೀನಾದಲ್ಲಿದ್ದಾಳೆ ತನ್ನ ಗಂಡನ ಜೊತೆಗೆ ಅಂದ. ಸರಿ, ನೀವು ಊಟ ಮಾಡಲ್ವಾ ಅಂತ ಕೇಳಿದ್ಲು ಸಾರಾ. ಮಾಡ್ತೀನಿ, ನೀನು ಹೋಗಿ ಕೆಲಸ ಮಾಡು ಅಂತ ಅವನು ಹೇಳಿದಾಗ ಅವಳು ಎದ್ಲು. ಸಾರಾ ಅಂತ ಅವಳು ಕೈ ತೊಳ್ಕೊಳ್ಳೋಕೆ ಹೋಗುವಾಗ ಕರೆದ ಅಗ್ನಿ. ಇಲ್ಲಿರೋ ಜೊತೆಗೆ ಅಷ್ಟೊಂದು ಫ್ರೀಯಾಗಿ ಇರೋದನ್ನು ನನಗೆ ನೋಡೋಕೆ ಇಷ್ಟ ಇಲ್ಲ, ಅದರಲ್ಲೂ ವಿಜಯ್ ಜೊತೆಗೆ. ನನಗೆ ಕೊಡದ ಸ್ವಾತಂತ್ರ್ಯನ ಬೇರೆಯವರಿಗೆ ಕೊಡಬೇಡ ಅಂತ ಅವನು ಕಟ್ಟುನಿಟ್ಟಾಗಿ ಹೇಳಿದಾಗ ಸಾರಾ ನಕ್ಲು. ಯಾಕೆ ನಗ್ತಿದ್ಯಾ ಅಂತ ಕೇಳ್ದ ಅಗ್ನಿ. ಈ ಪೊಸೆಸಿವ್ನೆಸ್ ಈಗ ಯಾಕೆ ಅಂತ ಸಾರಾ ಹುಬ್ಬು ಏರಿಸಿ ಕೇಳಿದ್ಲು. ಯಾಕೆ ಅಂದ್ರೆ ನೀನು ನನ್ನ ಹೆಂಡ್ತಿ ಅಂದ ಅಗ್ನಿ. ಅಷ್ಟೇನಾ ಅಂತ ಅವಳು ಕೈಗಳನ್ನು ಎದೆ ಮೇಲೆ ಕಟ್ಕೊಂಡು ಕೇಳಿದ್ಲು. ಹೌದು ಅಷ್ಟೆ ಅಂತ ಹೇಳ್ದ ಅವನು. ತುಂಬ ಹಠ ನಿಮಗೆ ಅಂತ ಅವಳು ನಗ್ತಾ ಹೇಳಿದ್ಲು. ಯಾಕೆ ಅಂತ ಕೇಳ್ದ ಅಗ್ನಿ. ಏನೂ ಇಲ್ಲ ಅಂತ ಸಾರಾ ನಗ್ತಾ ಹೋದ್ಲು. ನನ್ನನ್ನು ಪ್ರೀತಿಸ್ತೀನಿ ಅಂತ ಒಪ್ಕೊಳ್ಳೋಕೆ ನಂಗೆ ತುಂಬ ಕಷ್ಟ ಅಲ್ವಾ? ನನ್ನ ಬಾಯಲ್ಲೇ ಹೇಳಿಸೋಕೆ ಪ್ರಯತ್ನಿಸ್ತಿದ್ಯಾ, ಈಗ ಹೇಳಿಸ್ತೀನಿ ನೋಡು ಅಗ್ನಿ ಅಂತ ಅವಳು ಮನಸ್ಸಿನಲ್ಲೇ ಅಂದ್ಕೊಂಡು ನಕ್ಲು ಸಾರಾ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.